ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಾಳಗಿ ತಾಲೂಕಿನ ಸೂಗೂರಿನ ಸುಕ್ಷೇತ್ರ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ವೈಕುಂಠ ಏಕಾದಶಿ. ಸೇಂಟ್ ಮೇರಿ ಸ್ಕೂಲ್ನಲ್ಲಿ ನಡೆದ ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಶೈಕ್ಷಣಿಕ ಕಾರ್ಯಾಗಾರ. ಉತ್ತರ ಪ್ರದೇಶದ ಪ್ರಯಾಗ ರಾಜಕುಂಭ ಮೇಳಕ್ಕೆ ಬೈಕ್ ಮೇಲೆ ತೆರಳಿದ ಯುವಕರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಅತ್ಯಾಧುನಿಕ ಎಸ್ಎ ಮಂಗಲಿಗಿ ಸಲೂನ್. ಶಹಬಾಜಾರ್ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿದ ವೈಕುಂಠ ಏಕಾದಶಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸೂಗೂರು ಕೆ ಗ್ರಾಮದ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮಹಾಪರ್ವ ಹಾಗೂ ಉತ್ತರ ದ್ವಾರ ದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. 2 ದಿನಗಳ ಕಾಲ ನಡೆಯುವ ವೈಕುಂಠ ಏಕಾದಶಿ ಮಹಾಪರ್ವ ಹಾಗೂ ಉತ್ತರ ದ್ವಾರ ದರ್ಶನ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು, ಮೊದಲನೇ ದಿನ ದೇವರಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ನೆರವೇರಿಸಲಾಯಿತು. ಉತ್ಸವಕ್ಕೆ ಕರ್ನಾಟಕ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ಇನ್ನು ನಾಳೆ ಜನವರಿ 11ರಂದು ಕೂಡ ಉತ್ಸವ ಮುಂದುವರೆಯಲಿದ್ದು, ದೇವಸ್ಥಾನದ ಆವರಣದಲ್ಲಿ ಬೆಳೆಯುವ ವಿಸ್ಮಯ ಭತ್ತದಿಂದ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತದೆ. ಸುಮಾರು 50ರಿಂದ 70 ಸಾವಿರದವರೆಗೂ ಭಕ್ತರು ದರ್ಶನಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಅರ್ಚಕರಾದ ಕೃಷ್ಣದಾಸ್ ತಿರುಪತಿ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಇನ್ ಗುಲ್ಬರ್ಗ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ಸುಸ್ವಾಗತ. ಇವತ್ತು ನಾವು ಕಾಳಗಿ ತಾಲೂಕಿನ ಸೂಗೂರು ಕ್ಷೇತ್ರದಲ್ಲಿ ಇವತ್ತಿನ ದಿನ ಏಕಾದಶಿ, ವೈಕುಂಠ ಏಕಾದಶಿ ನಿಮಿತ್ತ ಇಲ್ಲಿ ಬಂದಿದ್ದೀವಿ. ನಮ್ಮ ಈ ಸೂಗೂರು ಕ್ಷೇತ್ರದ ಗುರೂಜಿಯವರು ಈ ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. TTD ವತಿಯಿಂದ ಆಡಳಿತ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಗುರೂಜಿಯವರು ತಮಗೆ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಗುರೂಜಿ. ಓಂ ನಮೋ ಶ್ರೀ ವೆಂಕಟೇಶಾಯ ನಮಃ. ಜೈ ಸೀತಾರಾಮ್. ಶ್ರೀ ಸ್ವಾಮಿ ಹಾತಿರಾಮ್ಜಿ ಮಠ ತಿರುಮಲ ತಿರುಪತಿ ಸೂಗೂರ್ಕೆ ನಾವು ನಮ್ಮ ಗುಲ್ಬರ್ಗ ಪ್ರಾಂತಾಗ ವೈಕುಂಠ ಏಕಾದಶಿ ಅಂದರೆ ಏನು ಭಾಳ ಮಂದಿ ಗೊತ್ತಿದ್ದಿಲ್ಲ. ನಾವು ತಿರುಪತಿದಿಂದ ಬಂದು ಇಲ್ಲಿ ನಮ್ಮ ವೆಂಕಟರಮಣ ಗುಡಿದಾಗ ವೈಕುಂಠ ದ್ವಾರ ಹಿಂದಿನ ಕಾಲದಿಂದ ಇತ್ತು. ನಮಗೆ ಈ ಗುಡಿಗೆ ಒಂದು 100 ವರ್ಷ ಗ್ಯಾಪ್ ಆಗಿತ್ತು ಮತ್ತು ನಾವು ಬಂದಿವಿ. ಈ ಕಡೆ ಜನಗೆ ವೈಕುಂಠ ಏಕಾದಶಿ ಅಂತ ಏನಂತ ಗೊತ್ತಿದ್ದಿಲ್ಲ. ಇನ್ನೊಂದು 8 ವರ್ಷದಿಂದ ವೈಕುಂಠ ಏಕಾದಶಿ ಅಂದರೆ ಏನಂತ ಈಗ ಗೊತ್ತಾಗ್ಯದ. ವೈಕುಂಠ ಏಕಾದಶಿ ಅಂದ್ರೆ ಕ್ಷೀರ ಸಮುದ್ರದಾಗ ದೇವರು 4 ತಿಂಗಳು ಶಯನ ಮಾಡಿ ಎದ್ದಿದ್ದ ದಿವಸಗೂ ವೈಕುಂಠ ಏಕಾದಶಿ ಅಂತಾರೆ. ಇವತ್ತು ವೈಕುಂಠ ದ್ವಾರದಿಂದ ಎಲ್ಲ ದೇವತಳು ಭೀ ಅವ್ರ ದರ್ಶನ ಸಲಗ ಹೋಗ್ತಿರ್ತಾರೆ. ನಾವು ಭೀ ಅಂಥ ಪುಣ್ಯ
ಸಮಯದಲ್ಲಿ ವೆಂಕಟರಮಣ ದರ್ಶನ ಮಾಡಿದಂದ್ರೆ ನಮಗೂ ಭೀ ವೈಕುಂಠ ಪ್ರಾಪ್ತಿ ಆಗ್ತದಂತ ಒಂದು ಇತಿಹಾಸದಾಗ ಅದ. ನಾವೆಲ್ಲರೂ ವೈಕುಂಠ ಏಕಾದಶಿ ದಿವಸ ಬಂದು ವೈಕುಂಠ ದ್ವಾರದಾಗ ದರ್ಶನ ಮಾಡಿದಂದ್ರೆ ನಮಗೆ ಪುಣ್ಯ ಸಿಗ್ತದ. ನಮ್ಮ ಭಾಗದಲ್ಲಿ ಎಲ್ಲರಿಗೂ ಭಕ್ತರಿಗೆ ಒಂದೇ ಹೇಳತ್ತೀವಿ, ವೆಂಕಟರಮಣ ವೈಕುಂಠ ಏಕಾದಶಿ ಅಂದ್ರೆ ಭಾಳ ಶ್ರೇಷ್ಠ. ಅದಕ್ಕೆ ವೈಕುಂಠ ದ್ವಾರ ದರ್ಶನ ಮಾಡಿ ವೆಂಕಟರಮಣ ಆಶೀರ್ವಾದ ತೊಗೊಂಡಿದಂದ್ರೆ ನಿಮಗೂ ಭೀ ವೈಕುಂಠ ಪ್ರಾಪ್ತಿ ಆಗ್ತದಂತ ಒಂದು ಆಶೀರ್ವಾದ ನಿಮಗೆ ಕೊಡ್ಲಕತ್ತೀವಿ. ಬಂದು ವೈಕುಂಠ ಏಕಾದಶಿಗೆ ವೆಂಕಟರಮಣ ದರ್ಶನ ಮಾಡಿ ದ್ವಾದಶಿದ ಬಿತ್ತಲಾರದ ಭತ್ತದ ಪ್ರಸಾದ ಇರ್ತದೆ, ತಾವೆಲ್ಲರೂ ಬಂದು ಆ ಪ್ರಸಾದ ತೊಗೊಂಡು ಅವರು ಆಶೀರ್ವಾದ ತೊಗೋಬೇಕಂತ TTD ಸಂಸ್ಥೆ ವತಿಯಿಂದ ತಾವು ಕೇಳ್ಕೊಳ್ತಿದ್ದೀವಿ. TTD ಸಂಸ್ಥೆ ಅಲ್ಲ, ಹಾತಿರಾಮ್ಜಿ ಮಠ ತಿರುಮಲದೇ ಅದ. ಇದಕ್ಕಿಂತ ಮುಂದೆ ವೆಂಕಟರಮಣದ ನಮ್ಮಂಡರ್ದಾಗೆ ಇತ್ತು. ಮತ್ತು ಆಮೇಲೆ ನಮ್ಮ ಮಹಂತರು ಎಲ್ಲರೂ ಟ್ರಸ್ಟ್ ಮಾಡಿ ಅವ್ರಿಗೆ ಒಪ್ಪಿಸಿ ಅವ್ರ ಅಂಡರ್ದಾಗಿದ್ದವು. ನಮ್ಮದು ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಸ್ಟೇಟ್ದಾಗ ನಮ್ಮ ಹಾತಿರಾಮ್ಜಿ ಮಠ ವೆಂಕಟರಮಣ ಗುಡಿ ಅವು. ನಮ್ಮ ತಿರುಪತಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ದಾಗ ವೆಂಕಟರಮಣ ಗುಡಿ 32 ಅವ. ಅದು ಆವಾಗಿಂದ ಕಾಲಿಂದೆ ನಿಜಾಮ್ ಕಾಲದಿಂದೆ 32 ವೆಂಕಟರಮಣ ಗುಡಿ ಅವ. ಅದ್ರದಾಗ ಈ ವೆಂಕಟರಮಣ ತೆಳಗ 32 ಇದ್ದವು. ನಾವೀಗ ಒಂದು ಟೇಕಪ್ ಮಾಡಿ ಇದು ಮಾಡ್ಲಕತ್ತೀವಿ. ವೆಂಕಟರಮಣ ಆಶೀರ್ವಾದ ಇದ್ದಂದ್ರೆ ಎಲ್ಲ 37 ಗುಡಿ ಹಿಂಗೆ ಬೆಳಿಬೇಕಂತ ನಾವು ಅವ್ರ ಆಶೀರ್ವಾದ ತಗೊಳ್ಕತ್ತೀವಿ. ಗುರುಜಿ ತಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣದಾಸ್. ನಾವು ತಿರುಪತಿದಾಗ ಇರ್ತೀನಿ, ಹಾತಿರಾಮ್ಜಿ ಮಠದಾಗ. ನಾವು ಮುಂದೆ ಇಲ್ಲೇ ಇದ್ದಿದ್ದೀವಿ, ಈಗ ಅಲ್ಲಿ ನೋಡ್ಲಕತ್ತೀನಿ. ಮತ್ತು ವೆಂಕಟರಮಣ ಆಶೀರ್ವಾದ ಇದ್ದಂದ್ರೆ ಇಲ್ಲೇ ಬಂದು ನಿಮ್ಮೆಲ್ಲರ ಸೇವೆ ಮಾಡ್ತೀನಿ ಅಂತ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಯುಕ್ತ ಭಕ್ತಾದಿಗಳಿಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಇವರು ಒಟ್ಟಿಗೆ ಒಂದು ಮಾತಾಡೋಣ. आपका नाम क्या है? रेणुका। हाँ, कितने साल से आ रहे हैं? अभी 2-3 साल से आ रहे हम। हाँ, कैसा लगता है आपको यहाँ? बहुत अच्छा है, अच्छा डेवलप करें यहाँ पे, भक्तों के लिए बहुत कुछ अरेंजमेंट करें। और आज के दिन हाँ आज वैकुंठ एकादशी है और ಎಲ್ಲ ವಾತಾವರಣ ಮತ್ತು ಇಲ್ಲಿ ದೇವರ ದರ್ಶನ ಭಾರಿ ಕೃಪಾ ದಯಲು ಮತ್ತು ಎಲ್ಲರಿಗೆ ಸರ್ವಶ್ರೇಷ್ಠ ನಮ್ಮ ಬಾಲಾಜಿಯವರ ದರ್ಶನ ಆಯಿತು. ಕೃಪಜ್ಞೆ ಆದೀವಿ ನಾವು. ಮತ್ತು ಎಲ್ಲರಿಗೆ ನಮ್ಮ ಆಶೀರ್ವಾದ ಕೊಟ್ಟು ಬಾಲಾಜಿ ಅವರು ಮತ್ತು ಎಲ್ಲ ಭಕ್ತರು ಸಾಲಾಗಿ ಬಂದು ಎಲ್ಲರೂ ದರ್ಶನ ತಗೋತಿದ್ದಾರೆ. ಮತ್ತು ಎಲ್ಲರಿಗೆ ಇಲ್ಲಿ ವ್ಯವಸ್ಥೆ ಚೆನ್ನಾಗೈತಿ. ಬೋಲೋ ವೈಕುಂಠ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾಹಿನಿಯ ಸಮಸ್ತ ಪ್ರೇಕ್ಷಕರಿಗೆ ಸುಗೂರು ಕ್ಷೇತ್ರ, ಕಾಳಗಿ ತಾಲೂಕಿನ ಸುಗೂರು ಕ್ಷೇತ್ರದಲ್ಲಿ ಇವತ್ತಿನ ದಿನ ವೈಕುಂಠ ಏಕಾದಶಿ ನಡೀತಾ ಇದೆ. ನೆರೆಯ ರಾಜ್ಯಗಳಾದ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಜನ ಸೇರ್ತಾ ಇದ್ದಾರೆ, ದೇವರ ದರ್ಶನಕ್ಕಾಗಿ ಸೇರ್ತಾ ಇದ್ದಾರೆ. ಅವರಲ್ಲೇ ಒಬ್ಬರಾದ ಭಕ್ತರಾದಂತಹ ಒಬ್ಬರೊಟ್ಟಿಗೆ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ರಘುರಾಮ್ ಅಂತ ಹೇಳಿ ಗುಲ್ಬರ್ಗಿಂದ ಬರ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇದ್ದೀನಿ. ಇದು ಬಂದು 2ನೇ ತಿರುಪತಿ ಅಂತಾರೆ. ತಿರುಪತಿಗೆ ಹೋಗಲಾರ್ದವರೆಲ್ಲ ಇಲ್ಲೇ ಭಗವಂತ ಇಲ್ಲೇ ದರ್ಶನ ಕೊಟ್ಟಿದ್ದಾನೆ. ಸೂಗೂರು ಕ್ಷೇತ್ರ ಇದು ತಿರುಪತಿ ಅಂತಲೇ ಹೇಳ್ಬೋದು. ಸುಮಾರು 15 ವರ್ಷದಿಂದ ನಾವು ಪ್ರತಿ ಸಲ ಬರ್ತಾ ಇದ್ದೀವಿ. ವೈಕುಂಠ ಏಕಾದಶಿ ನಿಮಿತ್ತ ಬರ್ತಾ ಇದ್ದೀವಿ. ಸರ್ ತಮ್ಗೆ ಹೇಗೆ ಅನ್ಸುತ್ತೆ ಸರ್, ಈ 15 ವರ್ಷಗಳಲ್ಲಿ ತಾವು ಈ ದೇವರ ದರ್ಶನ ಪಡೆಯೋದ್ರಿಂದ ತಮಗೇನಾದರೂ? ಭಾಳಷ್ಟು ಚೇಂಜಸ್ ಆಗಿದೆ ಸರ್. ಇಲ್ಲಿ ಬರ್ತಾ ಇರೋದಂತೂ ಭಾಗ್ಯ, ಒಂದು ಅಹೋಭಾಗ್ಯ. ನಮಗೆ ತಿರುಪತಿ ಹೋಗ್ಬೇಕಂತೇನಿಲ್ಲ, ಸಾಕ್ಷಾತ್ ವೆಂಕಟರಮಣ ಇಲ್ಲೇ ದರ್ಶನ ಕೊಟ್ಟಿದ್ದಾನೆ. ಇದು ಸ್ವಯಂಭೂ ಅವತಾರ ವೆಂಕಟರಮಣಂದು. ಹಾತಿರಾಮ್ ಒಬ್ಬ ದೊಡ್ಡ ಭಕ್ತ, ಅವನ ಒಂದು ಕೃಪಾ ಕಟಾಕ್ಷದಿಂದ ವೆಂಕಟರಮಣ ಇಲ್ಲೇ ಬಂದಿದ್ದಾನೆ, ಇಲ್ಲಿ ನೆಲೆಸಿದ್ದಾನೆ. ಹೀಗಾಗಿ ನಮ್ಗೆ ತಿರುಪತಿಗೆ ಹೋಗ್ಬೇಕಂತೇನು ಅವಶ್ಯಕತೆ ಏನಿಲ್ಲ. ತಿರುಪತಿ ದರ್ಶನ ಆದಂತೆ ಅನುಭವ ಇಲ್ಲ ಆಗ್ತಾ ಇದೆ. ಸುಮಾರು ಈ 15 ವರ್ಷಗಳಲ್ಲಿ ತಾವು ಕಂಡಂತಹ ಸೂಗೂರು ಮತ್ತೇನಾದರೂ ಬದಲಾವಣೆಗಳು ಆಗಿದ್ದಾವ? ಇಲ್ಲಿ ಬದಲಾವಣೆ ಸಾಕಷ್ಟು ಬದಲಾವಣೆ ಆಗಿದೆ. ಮೊದಲು ಕೆಲವೊಂದು ಭಕ್ತರು ಸ್ವಲ್ಪ ಬರ್ತಾಯಿತ್ತು, ಕ್ರಮೇಣ ಹೇಗೆ ಪ್ರಚಾರವಾಗ್ತಾ ಇದೆ, ಅವರು ಭಕ್ತರಿಗೆ ಯಾವ ಥರ ಆಶೀರ್ವಾದ ಸಿಗ್ತಾ ಇದೆ, ಆ ಥರ ಈ ಥರ ಹೆಚ್ಚಾಗ್ತಾ ಇದೆ ಭಕ್ತರು. ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದೆ ಭಕ್ತರು. ಅದು ಎಲ್ಲ ಸ್ಟೇಟ್ಲಿಂದ ಬರ್ತಾ ಇದ್ದಾರೆ. ಗುಲ್ಬರ್ಗ ಅಥವಾ ಇದು ಕರ್ನಾಟಕ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಲಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳ್ರಿ, ಬಂದಿರಿ? ಸರ್ ನನ್ನ ಹೆಸರು ಶೈಲೇಜಾ. ನಾವು ಚಿಂಚೋಳಿ ತಾಲೂಕಲ್ಲಿಂದ ಬಂದಿದ್ದೀವಿ. ಇಲ್ಲಿ ಯಾವಾಗಲೂ ಭಕ್ತಿಲಿಂದ ಜಾಸ್ತಿ ಜನ ಬರ್ತಾರೆ ಸರ್. ಅದ್ರ ಭಕ್ತಿ ಜಾಸ್ತಿ ಐತಿ ಇಲ್ಲಿ. ಬಂದವರಿಗೆಲ್ಲ ಕರೆಕ್ಟಾಗಿ ಎಲ್ಲ ಚೆನ್ನಾಗಾಗಿದೆ.
ನಾವು ಯಾವಾಗಲೂ ಬರ್ತಾ ಇರ್ತೀವಿ ಸರ್ ಇಲ್ಲಿ. ವೈಕುಂಠ ಏಕಾದಶಿ ಭಾಳ ಚೆನ್ನಾಗಿದೆ ಸರ್. ಅದಕ್ಕೆ ಎಲ್ಲವಾಗೂ ನಾವು ಬರ್ತಾ ಇರ್ತೀವಿ. ಎಲ್ಲ ಜನರಿಗೆ ಭಾಳ ಇದು ಆಗಿದೆ, ದರ್ಶನ ಚೆನ್ನಾಗಾಗಿದೆ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ನಿತ್ಯ ನಿರ್ಮಲ ನೀಲಮೇಘ ಶ್ಯಾಮ ಪುರಾಣ ಪುರುಷ ಪುಂಡರಿಕಾಕ್ಷ ನಂದನಂದನ ನವನೀತ ಚೋರ ಪಶುಪಾಲಕ ಶ್ರೀ ಪಾಪ ವಿಮೋಚನ ಶಿಷ್ಟಪಾಲಕ ಕಷ್ಟ ನಿವಾರಣ ದುಷ್ಟ ಸಂಹಾರ ದುರಿತ ನಿವಾರಣ ವಜ್ರ ಮಕುಟಧರ ವರಾಹ ಮೂರ್ತಿ ಗೋಪಿ ಜನಪ್ರಿಯ ಗೋವರ್ಧನೋದ್ಧಾರ ದಶರಥನಂದನ ದಶಮುಖ ಮರ್ದನ ಗೋಪಿ ಜನಪ್ರಿಯ ಗೋವರ್ಧನೋದ್ಧಾರ ಮತ್ಸ್ಯಕೂರ್ಮ ಮಧುಸೂದನ ಹರಿ ವರಾಹ ನೃಸಿಂಹ ವಾಮನ ಭೃಗುರಾಮ ಬಲರಾಮಾನುಜ ಬೌದ್ಧ ಕಲ್ಕಿ ವೇಣುಗಾನಲೋಲ ವೆಂಕಟರಮಣ ಸೀತಾನಾಯಕ ಧೃತ ಪರಿಪಾಲಕ ಆರ್ತ್ರ ಪೋಷಕ ಆದಿ ಪುರುಷ ಅನಾಥ ರಕ್ಷಕ ಆಪದ್ಬಾಂಧವ ಕರುಣಾಸಾಗರ ಶರಣಾಗತವಿದೆ ಕಮಲದಳಾಕ್ಷ ಕಾಮಿತ ಫಲದ ಪಾಪ ವಿನಾಶಕ ಪಾಹಿ ಮುರಾರೆ
ಮುದ್ರಾಂಕಿತ ಗೋವಿಂದ ಶ್ರೀವತ್ಸಾಂಕಿತ ಗೋವಿಂದ ಧರಣಿ ನಾಯಕ ಗೋವಿಂದ ದಿನಕರ ತೇಜ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯ ಮೂರ್ತಿ ಗೋವಿಂದ ಆಶ್ರಿತ ವರದ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶಂಖ ಚಕ್ರಧರ ಗೋವಿಂದ ಶಾಂಗ ಗದಾಧರ ಗೋವಿಂದ ವಿರಜಾತಿರಸ್ಥ ಗೋವಿಂದ ವಿರೋಧಿ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಸಾಲಗ್ರಾಮ ಗೋವಿಂದ ಸಹಸ್ರನಾಮ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕಾಂಚನಾಂಬರ ಗೋವಿಂದ ಗರುಡ ವಾಹನ ಗೋವಿಂದ ಗಾನಲೋಲ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವಾನರ ಸೇವಿತ ಗೋವಿಂದ ವಾರಧಿ ಬಂಧನ ಗೋವಿಂದ ಅನ್ನದಾನ ಪ್ರಿಯ ಗೋವಿಂದ ಅನ್ನಮಯ ವಿನುತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಆಶ್ರಿತ ರಕ್ಷಾ ಗೋವಿಂದ ಅನಂತ ವಿನುತ ಗೋವಿಂದ ವೇದಾಂತ ನಿಲಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಧರ್ಮ ಸ್ಥಾಪಕ ಗೋವಿಂದ ಧನಲಕ್ಷ್ಮೀ ಪ್ರಿಯ ಗೋವಿಂದ ಶ್ರೀ ಪುಂರೂಪ ಗೋವಿಂದ ಶರ್ವಾಣೀನುತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಏಕ ಸ್ವರೂಪ ಗೋವಿಂದ ಲೋಕರಕ್ಷಕ ಗೋವಿಂದ ಹೆಂಗಮಾಂಬನುತ ಗೋವಿಂದ ವೇದಾಚಲ ಸ್ಥಿತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ವಜ್ರ ಕವಚಧರ ಗೋವಿಂದ ವಸುದೇವತನಯ ಗೋವಿಂದ ವೈಜಯಂತಿಧರ ಗೋವಿಂದ ವೆಂಕಟನಾಯಕ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಬಿಲ್ವ ಪತ್ರಾರ್ಚಿತ ಗೋವಿಂದ ಭಿಕ್ಷುಕ ಸಂಸ್ಕೃತ ಗೋವಿಂದ ಬ್ರಹ್ಮಾಂಡ ರೂಪ ಗೋವಿಂದ ಭಕ್ತ ರಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ನೀರಜನಾಭ ಗೋವಿಂದ ಅತಿರಾಮ ಪ್ರಿಯ ಗೋವಿಂದ ಹರಿ ಸರ್ವೋತ್ತಮ ಗೋವಿಂದ
ಜನಾರ್ದನ ಮೂರ್ತಿ ಗೋವಿಂದ ಜಗತ್ಪತಿ ಹರಿ ಗೋವಿಂದ ಅಭಿಷೇಕ ಪ್ರಿಯ ಗೋವಿಂದ ಆಪನ್ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ರತ್ನ ಕಿರೀಟ ಗೋವಿಂದ ರಾಮಾನುಜನುತ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಸರ್ವ ಕಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಿತ್ಯ ಶುಭಪ್ರದ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ಆನಂದ ರೂಪ ಗೋವಿಂದ ಆದ್ಯಂತರಹಿತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಇಹ ಪರದಾಯಕ ಗೋವಿಂದ ಇಹರಾಜ ರಕ್ಷಕ ಗೋವಿಂದ ಪರಮದಯಾಳೋ ಗೋವಿಂದ ಪದ್ಮನಾಭ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗರುಡಾದ್ರಿವಾಸ ಗೋವಿಂದ ನೀಲಾದ್ರಿ ನಿಲಯ ಗೋವಿಂದ ಅಂಜನಾದ್ರೀಶ ಗೋವಿಂದ ವೃಷಭಾದ್ರೀಶ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ತಿರುಮಲ ನಾಯಕ ಗೋವಿಂದ ತುಳಸೀಮಾಲ ಗೋವಿಂದ ಶೇಷಾದ್ರಿ ನಿಲಯ ಗೋವಿಂದ ಶ್ರೇಯೋದಾಯಕ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಶಾಂತಾಕಾರ ಗೋವಿಂದ ವೈಕುಂಠವಾಸ ಗೋವಿಂದ ಭೃಗುಮುನಿ ಪೂಜಿತ ಗೋವಿಂದ ರಮಾ ವಿರಹಿತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಬ್ರಹ್ಮಾಂಡ ರೂಪ ಗೋವಿಂದ ಪುಣ್ಯ ಸ್ವರೂಪ ಗೋವಿಂದ ಶ್ರೀಚಕ್ರಭೂಷಣ ಗೋವಿಂದ ಶ್ರೀಶಂಕರಂಜಿತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಂದಕಧಾರಿ ಗೋವಿಂದ ತಿರುನಾಮಧಾರಿ ಗೋವಿಂದ ಭಾಗ್ಯ ಶೀತಲ ಗೋವಿಂದ ಭಕ್ತವತ್ಸಲ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಪದ್ಮಾವತೀಶ ಗೋವಿಂದ ಪದ್ಮ ಮನೋಹರ ಗೋವಿಂದ ಆನಂದ ನಿಲಯ ಗೋವಿಂದ ಆನಂದ ರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಾಗೇಂದ್ರ ಭೂಷಣ ಗೋವಿಂದ ಮಂಜೀರ ಮಂಡಿತ ಗೋವಿಂದ ತುಳಸಿ ಮಾಲ ಪ್ರಿಯ ಗೋವಿಂದ ಪುಷ್ಪಮಾಲಾಂಕೃತ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ದಿವ್ಯ ಸುದೇಹ ಗೋವಿಂದ ಶ್ರೀರಮಾಲೋಲ ಗೋವಿಂದ ಶ್ರೀ ಸ್ಮಿತವದನ ಗೋವಿಂದ ಶ್ರೀ ನಿರ್ಮಲಾಕಾರ ಗೋವಿಂದ
ಮಹೇಂದ್ರ ವಿನುತ ಮಹಾನುಭಾವ ಮಹಾಲಕ್ಷ್ಮೀನಾಥ ಶ್ರೀ ವೆಂಕಟೇಶ ತೇಜ ಶ್ರೀಗಿರಿ ನಿಲಯ ನಿರ್ಗುಣ ರೂಪ ತಿರುಮಲವಾಸ ಶ್ರೀವರದ ರೂಪ ಅಭಯ ಪ್ರದಾಯ ಯೋಗೀಂದ್ರ ವಂಜ ತಿರುವೆಂಕಟಾದ್ರೀಶ ಕೃಪಾಸಾಗರ ಚರಣ ಸುಂದರ ಪುಣ್ಯ ಸ್ವರೂಪ ಶ್ರೀ ಪುರುಷೋತ್ತಮ ಕೃಷ್ಣ ಗರುಡ ವಾಹನ ಶ್ರೀಗಾನಲೋಲ ಶ್ರೀಚಂದ್ರಹಾಸ ನಾರಾಯಣಾಚ್ಯುತ. ಇನ್ನು ಉತ್ಸವದಲ್ಲಿ ಭಾಗವಹಿಸಿದ ಅನೇಕ ಗಣ್ಯರು, ದೇವಸ್ಥಾನದ ಭಕ್ತರು ಸೂಗೂರು ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆಯುವ ವೈಕುಂಠ ಏಕಾದಶಿ ಮಹಾಪರ್ವ ಹಾಗೂ ಉತ್ತರ ದ್ವಾರ ದರ್ಶನ ಕಾರ್ಯಕ್ರಮದ ವೈಭವವನ್ನ ಕೊಂಡಾಡಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಹೊರವಲಯದ ಕೋಟ್ನೂರ್ ಬಳಿ ಇರುವ ಸೈಂಟ್ ಮೇರಿ ಶಾಲೆಯಲ್ಲಿ ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಶೈಕ್ಷಣಿಕ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಉಪನಿರ್ದೇಶಕರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಹಾಗೂ ಕಿರಿಯ ಕಾಲೇಜು ಪ್ರಾಂಶುಪಾಲರಾದ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭವನ್ನು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ಹಾಗೂ ಅತಿಥಿ ಗಣ್ಯರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಶಿಲ್ ನಮೋಶಿ ಅವರು, ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣ ನೀಡಿ ಎಸ್ಎಸ್ಎಲ್ಸಿ 1ನೇ ಗುರಿಯಾಗಿಸದೆ 8ನೇ ಹಾಗೂ 9ನೇ ತರಗತಿಯಲ್ಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಸಮರ್ಥಕವಾಗಿ ಬೆಳೆಸಿ ಎಂದು ಶಿಕ್ಷಕರಿಗೆ ಕರೆ ನೀಡಿದರು. ಕೇಂದ್ರ ಅದಕ್ಕೆ ಅನುಮತಿ ಕೊಟ್ಟಾಗ ದಯವಿಟ್ಟು ಮಾಡಿ. ಬಿಜೆಪಿ ಸರ್ಕಾರ ಮಾಡಿಲ್ಲ, ಆ ಸರ್ಕಾರ ಮಾಡಿಲ್ಲ ಅಂತಲ್ಲ, ನಮ್ಮ ಮಕ್ಕಳಿಂದ ಸಲ ಮಾಡಿ. ನಮ್ಮತ್ತೆ ಯಾವುದು ಬೇರೆ ಹೇಳಲ್ಲ. ಮಧು ಬಂಗಾರಪ್ಪ ಅವರಿಗೆ ಒಂದು ಹೇಳಿದ್ದೀವಿ, ಕಡ್ಡಾಯವಾಗಿ ನೀವು ಇದು ಮಾಡಿ. ಇಲ್ಲಾಂದ್ರೆ ನಿಮ್ಗೆ ಏನು ಕಲಿಸ್ತದೆ? 8ನೇ 9ನೇ ತರಗತಿ ಬರ್ತಾರೆ, ಏನೂ ಬರಲ್ಲ, ನೀವೇನು ಮಾಡ್ಬೋದು ಹೇಳಿ ಸರ್? ನಿಜವಾಗ್ಲೂ ಸರ್, ಫಿನ್ಲ್ಯಾಂಡಲ್ಲಿ ಐ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಫಿನ್ಲ್ಯಾಂಡ್ and they say a child's brain matures more when they are at the age of 3 to 6 or at the most 3 to 8. ಅದನ್ನ ನಾವು ಬಿಟ್ಬಿಡ್ತೇವೆ. ನೀವು ಆ ಕಾಲದಾಗ ನೀವು ಚೆನ್ನಾಗಿ ಕಲಿಸ್ರಿ, ನಿಜವಾಗ್ಲೂ ಎಲ್ಲರೂ ತಿಳ್ಕೊತಾರೆ. ನಮ್ಮ ಸ್ಕೂಲ್ನಾಗ ಒಂದು ಉದಾಹರಣೆ ಹೇಳ್ತೀನಿ ಸರ್, ಅಂದರೆ ಹೌ ಇಟ್ ಈಸ್ ಅಂತ. ಸಣ್ಣ ಮಕ್ಕಳಿಗೆ 1ನೇ 2ನೇ ತರಗತಿಯವರಿಗೆ ನಾವು ಡ್ಯಾನ್ಸ್ ಮಾಡ್ಸೋಕೆ ಸ್ವಲ್ಪ ಕೋಚಿಂಗ್ ಕೊಡಿಸಿ ಮಾಡಿದ್ದೆವು. ಅದೇ ದೊಡ್ಡ ಹುಡುಗರು ಡ್ಯಾನ್ಸ್ ಬರಲ್ಲ, ಯಾಕಂದ್ರೆ ತಡವಾಗಿ ಕಲಿಯೋಕೆ ಬರಲ್ಲ ಅವರಿಗೆ. ಆ ಸಣ್ಣ ಮಕ್ಕಳು ನೀವು ನೋಡಿದರೆ ಶಾಕ್ ಆಗ್ತದೆ, ಅಷ್ಟು ಚಲೋ ಡ್ಯಾನ್ಸ್ ಕಲಿತಾರೆ. ದ ಓನ್ಲಿ ಪಾಯಿಂಟ್ ಐ ವುಡ್ ಲೈಕ್ ಟು ಡ್ರಾ ಈಸ್, ಸರ್ ಸಣ್ಣ ಮಕ್ಕಳಿಗೆ ನೀವೇನೇ ಕಲಿಸ್ತೀರಿ, ನಮ್ಮ ಮಕ್ಕಳು ಜಾಣರಾಗ್ತಾರ,
ನೀವು ಆ ಟೈಮಲ್ಲಿ ಅವ್ರಿಗೆ ಹಿಡೀರಿ. ಆ್ಯಂಡ್ ದಿಸ್ ಶುಡ್ ಬಿ ದ ಪಾಲಿಸಿ ಆಫ್ ದ ಗೌರ್ಮೆಂಟ್. ನಾನು ಕಡ್ಡಾಯವಾಗಿ ನಾನು ಇದನ್ನೇ ಅಲ್ಲಪ್ರಭುರೇ ನಾನು ವಿಷಯ ನಾನು ಕೊಡ್ತೀನಿ, ನೀವು ಮಾತಾಡಿ. ನಮ್ಮ ಭವಿಷ್ಯದ ನಮ್ಮ ನಾಗರಿಕರಿಗೆ ನಮ್ಮ ಮಕ್ಕಳಿಗೆ ಪ್ರೈಮರಿಯಲ್ಲಿ ಹಿಡಿದು ಅವ್ರಿಗೆ ಒಳ್ಳೆ ರೀತಿಯಿಂದ ಬೋಧನೆ ಮಾಡೋಣ, ಅವ್ರಿಗೆ ಒಳ್ಳೆ ರೀತಿಯಿಂದ ಮಿನಿಸ್ಟರ್ ಅವ್ರಿಗೆ ಜಬರ್ದಸ್ತಿ ಮಾಡಿ ಹೇಳೋಣ. ಅಲ್ಲೇನು ಮಾಡ್ತಾರೆ ಹಿಂದಿದ್ದು ಹೇಳ್ತೀನಿ ತಪ್ಪು ತಿಳ್ಕೊಬೇಡ. ಇಲ್ಲಿ ಯಾರು ಪ್ರೈಮರಿ ಇದ್ದವ್ರು ಇಲ್ಲಲ್ಲ ಇಲ್ಲ, ಯಾಕಂದ್ರೆ ನಮ್ಮ ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ನಾವು ಅಷ್ಟು ಪ್ರೈಮರಿಯವರಿಗೆ ಇದು ಮಾಡಲ್ಲ. ಅಲ್ಲಪ್ರಭು ಅನಿಸ್ತಾರೆ ಸರ್, ಯಾಕಂದ್ರೆ ಅವ್ರ ಎಸ್ಟಿಮೇಷನ್ ಬಂತಂದ್ರೆ ಅಲ್ಲಪ್ರಭು ಏನು ಹೇಳ್ತಾರೆ. ನಾನೇನು ಹೇಳಿದ್ರು, ದಯವಿಟ್ಟು ಆ ಪ್ರೈಮರಿ ಒಳಗೆ ನೀವು ಮಕ್ಕಳಿಗೆ ಮಾಡೋ ಸಲುವಾಗಿ ಸರ್ ಪುಣ್ಯ ಬರ್ತದ. ನನಗೆ ಅನ್ಸದ ಇಟ್ ವಿಲ್ ಬಿ ಅ ರೆವಲ್ಯೂಷನ್. ಇಟ್ ವಿಲ್ ಬಿ ಅ ರೆವಲ್ಯೂಷನ್ ಟು ಕಾನ್ಸಂಟ್ರೇಟ್ ಆನ್ ಪ್ರೈಮರಿ. DSRD ನೀವು ಎಲ್ಲಿ ಹೋಗ್ಬೇಡ್ರಿ, ನೀವು SSLC ನೋಡೇಬೇಡ್ರಿ. ನೀವು ಪ್ರೈಮರಿ ಒಳಗೆ ಚಲೋ ಮಾಡಿ ನೀವು ಬರಲಿ, SSLC ಯಾರು ಹೇಳಬೇಕಾಗಿಲ್ಲ, 100% ರಿಸಲ್ಟ್ ಬರ್ತದೆ. ಮರೆಪೋರ್ ಮತ್ತೇನೋ ಕೇಳಕ್ಕೆ ಬಂದಿದ್ದು, ನಾ ಏನೋ ಬೇರೆ ಹೇಳಿದ್ವಿ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ಶುಭವಾಗಲಿ. ಮುಖ್ಯಮಂತ್ರಿಗಳಲ್ಲಿ ಭಾಳಷ್ಟು ಮಂದಿ ಇನ್ಚಾರ್ಜಸ್ ಇರಬೇಕು. ನಿಮ್ಮ ಪ್ರಮೋಷನ್ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಾರ. CR ಅವೆಲ್ಲ ಕರೀಲಿಕ್ಕತ್ತಾರ. ಬೈ ಫೆಬ್ರವರಿ ಮಾರ್ಚ್ ಪ್ರಮೋಷನ್ ಕೊಡ್ತಾರ. ಅನೇಕ ಬೇರೆ ಬೇರೆ ವಿಚಾರ ಇದಾವ. ಅನುದಾನಿತ ಶಾಲೆಗಳಲ್ಲಿ ಮೊನ್ನೆ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ದೀವಿ. ನೀನು ಸೆಕ್ರೆಟರಿಗಳಿಗೆ ಅವರಿಗೆ ಮೀಟ್ ಮಾಡಿದ್ದೀವಿ. ಯಾವುದೋ ತಪ್ಪು ತಿಳ್ಕೊಬೇಡ್ರಿ. ಮೊನ್ನೆ ಅಲ್ಲಪ್ರಭು ಪಾಟೀಲ್ರೆ, ಒಳ ಮೀಸಲಾತಿ ಇದ್ದಾಗಿ ನಾವು ಸಂಗತಿ ಮಾಡ್ತೀವಿ. ಒಳ ಮೀಸಲಾತಿಯ ವರದಿ ಬಂದಾದ್ಮೇಲೆ ಆ ವರದಿ ಆಧಾರದ ಮೇಲೆ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅಂದ್ರೆ ಸತ್ಯ ಲಿಟ್ರಲಿ ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್ ಅವರು, ದೇಶದ ಭವಿಷ್ಯ ಶಿಕ್ಷಕರ ಮೇಲೆ ನಿಂತಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿ. ಮಕ್ಕಳ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯವನ್ನ ಉಜ್ವಲವಾಗಿಸುವ ಹೊಣೆ ಶಿಕ್ಷಕರ ಮೇಲಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಮಾಡಿದ್ರೆ ಅದು ನಮ್ಮ ದೇಶದ ಭವಿಷ್ಯವನ್ನು ಸೃಷ್ಟಿ ಮಾಡತಕ್ಕಂಥ ರೀತಿಯಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಹುಡುಗಿಯಲ್ಲಿ ಆಗಿರ್ತಕ್ಕಂಥ ಗಂಟೆಗಳು ಹೆಚ್ಚಾಗಬಾರದು, ಶಾಲೆಗಳ ಗಂಟೆಗಳು ಹೆಚ್ಚಾದ್ರೆ ಈ ದೇಶ ಉದ್ಧಾರ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆದರೂ ಕೂಡ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದಂತ ಬರಲೇಬೇಕು. ನಾವು ಹಿಂದುಳಿದ ಎರಡನೇ ಮಾತಿಲ್ಲ. ಇವತ್ತು 5-6 ವಿಶ್ವವಿದ್ಯಾಲಯಗಳು ಬಂದಿವೆ. ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅಗ್ರಿಕಲ್ಚರ್ ಎಲ್ಲ ಎಜುಕೇಶನ್ ನಲ್ಲಿ ನಾವು ಬಹಳಷ್ಟು ಹೆಚ್ಚಿನ ಇರ್ತಾ ಇದ್ದೀವಿ. ಆದ್ರೂ ನಮ್ಮ ರಿಸರ್ವ್ ಶೀಟ್ ನಲ್ಲಿ ನಾವು ಇನ್ನೂ ಬಿಗರ್ ಬಂದನೇ ಇದ್ದೀವಿ. ಇನ್ನು ಮ್ಯಾಗೆ ಇರೋದಾಗಿ ನಾವು ಅಕ್ಷರ ಆವಿಷ್ಕಾರ ಬಂದು, SKIT ಫಂಡ್ ಬಂದು, 371 ಬಂದು, ದುಡ್ಡು ಜಾಸ್ತಿ ಬರೋದಂತು, ಶಾಲಾ ಹೊಸ ಕಟ್ಟಡಗಳನ್ನು, ಶಿಕ್ಷಕರ ಅಪಾಯಿಂಟ್ಮೆಂಟ್ ಆಗಬೇಕಂತ ಒಳ್ಳೆಯ ಸಲಹೆ. ಈಗಾಗಲೇ ಕಾಂಟ್ರಾಕ್ಟ್ ಡಿಸ್ಟ್ರಿಕ್ಟ್ ಹೋದಂತಾರೆ ನಮ್ಮ ಅಜಯ್ ಸಿಂಗ್ ಅವರು ಬಂದಂತ. ಈ ಸರ್ಕಾರ ಕೂಡ ಒಂದು ನಿರ್ಣಯ ನಮ್ಮ ಮಾನ್ಯ ವಿಧಾನಸಭೆ ಅಧಿವೇಶನ ನಡೆದಾಗ ಸಂದರ್ಭದಲ್ಲಿ ಈ ಭಾಗ ಹಿಂದುಳಿದಿರ್ತಕ್ಕಂಥ ಭಾಗ, ಇಲ್ಲಿ ಎಲ್ಲ ಶಿಕ್ಷಕರಿಗೆ ಕೊರತೆ ಇದೆ. 4 ಮಕ್ಕಳಿಗೆ ಒಂದು ಶಿಕ್ಷಕನಂತೆ ಪರ್ಮನೆಂಟ್ ಆಗಿ ಆಯ್ಕೆ ಮಾಡಬೇಕು. ಪ್ರಿನ್ಸಿಪಾಲ್ಗಳು, ಹೆಡ್ ಮಾಸ್ಟರ್ಗಳು ಕೊರತೆ ಇದೆ. ಏನೇನು ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳೆಲ್ಲವನ್ನ ಒದಗಿಸಬೇಕಾದಂತ ಒತ್ತಾಯವನ್ನು ಮಾಡ್ತೇವೆ. ಅದರ ನಿರ್ಣಯ ಕೂಡ ಆಗಿದೆ. ಎಜುಕೇಶನ್ಗೆ 25%. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಳವಾರ್ ಸಾಬಣ್ಣ ಅವರು, ವಿಧಾನಸಭೆಯಲ್ಲಿ ರೈತರಿಗೆ ಸಂಬಂಧಿಸಿದ ಚರ್ಚೆಯಾದ್ರೆ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಕುರಿತು ಹೆಚ್ಚಿನ ಚರ್ಚೆ ನಡೆಯುತ್ತಿದೆ. ಶಿಕ್ಷಕರ ಹೇಳಿಕೆಗೆ ಸರ್ಕಾರಗಳು ಹೆಚ್ಚಿನ ಒತ್ತು ಕೊಡ್ತಿವೆ, ಮುಂದೆಯೂ ಕೊಡಬೇಕು ಎಂದರು. ಇವತ್ತು ಒಂದು ಮಾತಿದೆ, ವಿಧಾನಸಭೆಯಲ್ಲಿ ಹೆಚ್ಚಾಗಿ ಚರ್ಚೆಗೆ ಒಳಪಡತಕ್ಕಂಥ ವಿಷಯ ಏನೆಂದರೆ ಈ ರಾಜ್ಯದ ರೈತರ ಕುರಿತು ಚರ್ಚೆ ಆಗ್ತಾ ಇರ್ತಾರೆ. ವಿಧಾನ ಪರಿಷತ್ತಿನಲ್ಲಿ ಹೆಚ್ಚು ಚರ್ಚೆ ಆಗುವುದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶಿಕ್ಷಣ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ 7 ಜನ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬರ್ತಾರೆ. ಇನ್ನೂ 7 ಜನ ಪದವಿ ಕ್ಷೇತ್ರಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬರ್ತಿರ್ತಾರೆ.
ಮರಿಯಪ್ಪನವ್ರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕತೆ. ಒಂದು ದಿವಸ 7 ಶಿಕ್ಷಕರನ್ನು ಬಿಟ್ಟು ನಾನೊಬ್ಬ ಶಿಕ್ಷಣ ಕ್ಷೇತ್ರದಿಂದ 32 ವರ್ಷ ಪಾಠ ಮಾಡಿದ್ದೇನೆ, ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿದ್ದೇನೆ, ಗೌರವಾನ್ವಿತ ಘನತೆ ವ್ಯಕ್ತ ರಾಜ್ಯಪಾಲರಿಂದ ಶಿಕ್ಷಣ ಕ್ಷೇತ್ರದಿಂದ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಒಬ್ಬ ಸದಸ್ಯ ನಾನು. ಇಲ್ಲಿಯವರೆಗೆ ಶಿಕ್ಷಣ ತಜ್ಞನೆಂದು ನಾನು ಹೋದನು. ಆದರೆ ಸರಳತೆಗೆ ಇಲ್ಲಿ ಬೆಲೆ ಇಲ್ಲ, ಶೈಕ್ಷಣಿಕ ತಜ್ಞರಿಗೆ ಇಲ್ಲಿ ಬೆಲೆ ಇಲ್ಲ, ರಾಜಕಾರಣಿಗಳಿಗೆ ಮಾತ್ರ ಇಲ್ಲಿ ಬೆಲೆ ಇರೋದು. ಹೌದು, ನಾನು ಸರಳತೆಯನ್ನು ಹೇಳ್ತೇನೆ, ಸರಳತೆ ನನ್ನ ಸಿದ್ಧಾಂತ. ಆದರೆ ಸರಳತೆ ನನ್ನ ದೌರ್ಬಲ್ಯ ಅಲ್ಲ, ನನ್ನ ವೀಕ್ನೆಸ್ ಅಲ್ಲ. ಯಾವಾಗ ಬರುತ್ತೆ ಅವಾಗೆಲ್ಲ ನಮ್ಮ ಶಿಕ್ಷಕರ ಪರವಾಗಿ, ಅದರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಶಿಕ್ಷಣದ ಸ್ಥಿತಿ ಬಗ್ಗೆ ಬಹಳ ಗಂಭೀರವಾಗಿ, ವಿಷಯಾಧಾರಿತವಾಗಿ, ಅದಕ್ಕೆ ಆಧಾರಗಳನ್ನು ಇಟ್ಕೊಂಡು ಅಷ್ಟೇ ಒತ್ತಾಯಪೂರ್ವಕವಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಮಾತನಾಡಲು ಪ್ರಯತ್ನ ಮಾಡ್ತೀನಿ. ನಾನು ಮಾಡೇ ಮಾಡ್ತೀನಿ ಅಂತ ಅವರು ಸುಳ್ಳು ಆಶ್ವಾಸನೆ ಕೊಟ್ಟವು ನಾನೆಲ್ಲ. ಬಿಕಾಸ್ ಐ ಟೋಲ್ಡ್ ಯು ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ಸಂಘದ ಜಿಲ್ಲಾಧ್ಯಕ್ಷರಾದ ಮರೆಪ್ಪ ಬಸವನಪಟ್ಟಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಪುಸ್ತಕ ಸಾಲಿನ ಕಲಬುರಗಿ ಜಿಲ್ಲೆಯ 10ನೇ ತರಗತಿ 42,691 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಅತಿಥಿ ಶಿಕ್ಷಕರ ಮೇಲೆ ಶಾಲೆಗಳು ನಡೆಯುತ್ತಿವೆ. ಅಲ್ಲದೆ ಎಸ್ಟಿಎಂಸಿ ನಿಯಮಗಳು ಮುಖ್ಯ ಗುರುಗಳ ಸ್ನೇಹಿಯಾಗಿರಬೇಕು. ಪೂರ್ವ ಬಾಲ್ಯ ಶಿಕ್ಷಣ, ವೆಬ್ ಕಾಸ್ಟಿಂಗ್ ವಿದ್ಯಾಗಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಮಾನ್ಯ ಅಪರ ಆಯುಕ್ತರು ಕಲಬುರಗಿಯವರೆಗೆ ಅಭಿನಂದನೆಗಳು ತಿಳಿಸಿದ್ದಾರೆ. ಸುಮಾರು ಶಾಲೆಗಳಲ್ಲಿ ಬಿಕಾಂ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲೆ ನಡೆಸ್ತಕ್ಕಂಥದ್ದು ಅಂತ ಪರಿಸ್ಥಿತಿ ಬರೀ ಶಾಲೆ ಫಲಿತಾಂಶ ಸುಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಸರ್ಕಾರಿ ಪ್ರೌಢಶಾಲೆ 297 ಪ್ರೌಢಶಾಲೆಯಲ್ಲಿ ಮುಖ್ಯವಾಗಿ 276, ಅದರಲ್ಲಿ 37 ಉದ್ಯೋಗಗಳು ಖಾಲಿ, ಬಡ್ತಿಗಳು ಕೊಡ್ತಾ ಇಲ್ಲ. ಬರೀ ಇನ್ಚಾರ್ಜ್ ಆಗಿರ್ತಕ್ಕಂಥ ಮುಖ್ಯಗಳು ಕೆಲಸವನ್ನು ಮಾಡ್ತಿದ್ದಾರೆ. ಸುಧಾರಣೆ ಇಲ್ಲ ಸಾಧ್ಯ ಸರ್, ಬೇಕಲ್ಲ. SSLC 2024-25ರಲ್ಲಿ SAPC ಪ್ರಕಾರ ಸರ್ಕಾರಿ ಅನುದಾನ ರಹಿತ ನೋಂದಣಿ ಆಗಿರ್ತಕ್ಕಂಥವು 46,987 ಪ್ರಕಾರ ಇದು 47,691 ನೋಂದಣಿ ಆಗಿರುತ್ತವೆ. ನೋಂದಣಿ ಉಳಿದಿರ್ತಕ್ಕಂಥವು 4,296 ಮಕ್ಕಳ ಸಂಖ್ಯೆ. ನಮ್ಮ ಮುಖ್ಯ ಗುರುಗಳು ಹಗಲು ಶ್ರಮಿಸಿ ಪಾಲಕರ ಮನೆಗಳಿಗೆ ಪಾಲಕರ ಮನವೊಲಿಸಿ ನೋಂದಣಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿರ್ತಾರೆ. ಅದೇ ರೀತಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ನೋಡಿದರೆ ನೋಂದಣಿ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ 31,019, ಅದರಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು 28,151. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಜಯ್ ಕುಮಾರ್ ಜಮಖಂಡಿ, ಸಂಸ್ಥೆಯ ಮುಖ್ಯಸ್ಥರಾದ ಫಾದರ್ ಸ್ಟೀವನ್ ಪ್ರಕಾಶ್ ವೇಗಾಸ್, ವಿಶ್ವನಾಥ್ ಕೆವಿ, ಚಂದ್ರಶೇಖರ್ ಪವಾರ್, ಸತೀಶ್ ಜಾನಿಬಾ, ಮುಖ್ಯ ಉಪಾಧ್ಯಾಯ ಸಂಘದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್, ಪ್ರಭುಲಿಂಗ್ ಕುಂಬಾರ್, ರೋಹಿದಾಸ್ ಸೂರ್ಯವಂಶಿ, ರಾಜಶೇಖರ್ ತಾಲರಿ ಸೇರಿದಂತೆ ಅನೇಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಉತ್ತರ ಪ್ರದೇಶದಲ್ಲಿ ಪ್ರಯಾಗರಾಜದಲ್ಲಿ ನಡೆಯುತ್ತಿರುವ 144ನೇ ವರ್ಷದ ಮಹಾಕುಂಭಮೇಳ ಉತ್ಸವಕ್ಕೆ ಕಲಬುರಗಿಯಿಂದ 3 ಜನ ಯುವಕರು ದ್ವಿಚಕ್ರ ವಾಹನದ ಮೇಲೆ ತೆರಳುತ್ತಿದ್ದು, ಸೂಗೂರಿನ ಸುಕ್ಷೇತ್ರ ವೆಂಕಟೇಶ್ವರ ದೇವಸ್ಥಾನದಿಂದ ಚಾಲನೆಯನ್ನ ನೀಡಲಾಯಿತು.
ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿ ಪ್ರತಿ ವರ್ಷ ನಡೆಯುವ ಮಹಾಕುಂಭಮೇಳ ಉತ್ಸವಕ್ಕೆ ಭಾಗವಹಿಸಲು ಕಲಬುರಗಿಯ 3 ಜನ ಯುವಕರು ಬೈಕ್ ಮೇಲೆ ತೆರಳುವ ಮೂಲಕ ಭಕ್ತಿಯನ್ನ ಸಮರ್ಪಿಸುತ್ತಿದ್ದು, ಹಿಂದೂ ಕಾಳಗಿ ತಾಲೂಕಿನ ಸೂಗೂರಿನ ಸುಕ್ಷೇತ್ರ ವೆಂಕಟೇಶ್ವರ ದೇವಸ್ಥಾನದಿಂದ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಯಾತ್ರೆಯನ್ನ ಆರಂಭಿಸಿದ್ರು. ಈ ವೇಳೆ ಮಾತನಾಡಿದ ಹಿಂದೂ ಸಂಘಟನೆಯ ಹೋರಾಟಗಾರ ಭವಾನಿ ರಾಜು ಅವರು, ಪ್ರಯಾಗರಾಜದಲ್ಲಿ ನಡೆಯಲಿರುವ ಮಹಾಕುಂಭಮೇಳಕ್ಕೆ ಈ ಬಾರಿ ಬೈಕ್ ಮೇಲೆ ತೆರಳುತ್ತಿದ್ದು, ಪ್ರತಿ 12 ವರ್ಷಕ್ಕೊಮ್ಮೆ ಆಗಮಿಸುವ ಕುಂಭಮೇಳಕ್ಕೆ ಕಲಬುರಗಿಯ ಹಿಂದೂ ಸಮಾಜದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನ ಪಡೆದುಕೊಳ್ಳಬೇಕು ಎಂದು ವಿನಂತಿಯನ್ನ ಮಾಡಿಕೊಂಡರು. ನಮಸ್ಕಾರ. ಇನ್ ಗುಲ್ಬರ್ಗ ವಾಹಿನಿಯ ಪ್ರೇಕ್ಷಕರಿಗೆ ಸುಸ್ವಾಗತ. ಇವತ್ತಿನ ದಿನ ಕಾಳಗಿ ತಾಲೂಕಿನ ಸೂಗೂರು ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಪ್ರಯಾಗರಾಜಕ್ಕೆ ಇಲ್ಲಿ ಬೈಕ್ ಮೇಲೆ ಹೋಗ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಜೈ ಶ್ರೀರಾಮ್, ಹರ ಹರ್ ಮಹಾದೇವ್. ಇವತ್ತಿನ ಈ ಒಂದು ವೈಕುಂಠ ಏಕಾದಶಿ ಎಲ್ರಿಗೂ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಎಲ್ರಿಗೂ ಗೊತ್ತಿದ್ದಂಗೆ ಪ್ರಯಾಗರಾಜದಲ್ಲಿ 144ನೇ ವರ್ಷ ಮಹಾಕುಂಭ, 12 ವರ್ಷದ ಮಹಾಕುಂಭಗೆ ವಿಶೇಷವಾಗಿ ಕಲಬುರಗಿಯಿಂದ 2 ವೀಲರ್ ಬೈಕಿನ ಮುಖಾಂತರ ನಾವು ಪ್ರಯಾಗರಾಜಿಗೆ ಹೋಗ್ಬೇಕಂಥೇಳಿ ಎಲ್ಲರೂ ಡಿಸೈಡ್ ಮಾಡಿ ಇವತ್ತು ವೈಕುಂಠ ಏಕಾದಶಿ ಸುಗ್ರೇಶ್ವರ ದೇವಸ್ಥಾನದಿಂದ ಚಾಲನೆ ಕೊಡಬೇಕು, ಗುರುಗಳು ಚಾಲನೆ ಕೊಡ್ತಾರೆ ಅಂಥೇಳಿ ಈ ಮೂಲಕ ನಾವು ಪ್ರಯಾಗರಾಜಿಗೆ ನಾವು ಬಿಡ್ತಾ ಇದ್ದೀವಿ. ಟೂ ವೀಲರ್ ಮೂಲಕ. ಇದು ಮೊದಲೇ ಬಾರಿಗೆ ಈ ಒಂದು 2 ವೀಲರ್ ಮೂಲಕ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಕಲಬುರಗಿ ಜನತೆಯಲ್ಲಿ ನಾವು ವಿಶೇಷ ಆಹ್ವಾನ, ಇದು 144ನೇದು ಏನು ಮಹಾಕುಂಭಿದೆ, 12 ವರ್ಷಕ್ಕೆ ಪ್ರತಿ 12 ವರ್ಷಕ್ಕೆ ಬರ್ತಕ್ಕಂಥ ಕುಂಭಿಗೆ ಕಲಬುರಗಿ ಜನತೆ ಆ ಒಂದು ಕುಂಭಿಗೆ ಹೋಗಿ ಅಲ್ಲಿನ ಒಂದು ದರ್ಶನ, ಶಾಹಿ ಸ್ನಾನವಾಗಿರ್ಬೋದು ಎಲ್ಲವನ್ನು ತಗೊಂಡು ಅಲ್ಲಿಯ ವಾತಾವರಣ ನೋಡಿ ನಾಗಾ ಸಾಧುಗಳ ಮತ್ತು ಎಲ್ಲರ ಮಹಾ ಸ್ವಾಮಿಗಳ ದರ್ಶನ ಪಡೀರಿ ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೈ ಶ್ರೀರಾಮ್. ಇಲ್ಲಿಂದ 3 ಬೈಕ್ಗಳು ಹೋಗ್ತಾ ಇವೆ, 3 ಜನ ಹೋಗ್ತಾ ಇದ್ದಾರೆ, ಸಚಿನ್, ರಾಜೇಶ್ ಮತ್ತು ಪುಷ್ಕರ್ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಅತ್ಯಾಧುನಿಕ ಎಸ್ಎ ಮಂಗಲಗಿ ಸಲೂನ್, ಶಹಬಾಜಾರ್ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿದ್ದ ವೈಕುಂಠ ಏಕಾದಶಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ಜನವರಿ 8ರಂದು ನಡೆದ ಪರ್ಸಲ್ ಕೆಲ್ಲಿ ಇಂಡಿಯಾ ಪ್ರೈವೇಟ್ ಕಂಪನಿಯು ಕಾಲೇಜಿನಲ್ಲಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ 67 ವಿದ್ಯಾರ್ಥಿನಿಯರು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಆಯ್ಕೆಯಾಗಿದ್ದು, ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅಭಿನಂದಿಸಲಾಯಿತು. ಈ ಕುರಿತು ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಶೀಲ್ ಜಿ ನಮೋಶಿ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ಜನವರಿ 8ರಂದು ಪರ್ಸಲ್
ಕೆಲ್ಲಿ ಇಂಡಿಯಾ ಪ್ರೈವೇಟ್ ಕಂಪನಿಯ ಕಾಲೇಜಿನಲ್ಲಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ ಕಂಪನಿಗೆ ಕಾಲೇಜಿನ 108 ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಅದರಲ್ಲಿ 67 ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದು ಸಂತಸದ ಸಂಗತಿ ಎಂದರು. ನಡೀತಾ ಇರುವಂಥ ಎಲ್ಲ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಎಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ಆದ ತಕ್ಷಣ ಪ್ಲೇಸ್ಮೆಂಟನ್ನು ಮಾಡ್ತಾರೆ, ಅಂದರೆ ಅವರಿಗೆ ಕ್ಯಾಂಪಸ್ಸಿಗೆ ಬಂದು ಇಂಟರ್ವ್ಯೂ ಮಾಡಿ ಅವರಿಗೆ ಜಾಬ್ ಆಫರ್ ಮಾಡಿಕೊಡ್ತಾರೆ. ಈ ಥರದ ಕೆಲಸದಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಅವ್ರ ಇಂಪ್ರೂವ್ಮೆಂಟು ಅವ್ರಿಗೆ ಪ್ಲೇಸ್ಮೆಂಟ್ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ವಿಮೆನ್ಸ್ ಪಾಲಿಟೆಕ್ನಿಕಲ್ಲಿ ಪರ್ಸೋಕೆಲ್ಲಿ ಒಂದು ಕಂಪ್ನಿಯವ್ರು ಬಂದು ಸುಮಾರು 67 ಜನರಿಗೆ 67 ವಿದ್ಯಾರ್ಥಿನಿಯವರಿಗೆ ಅವ್ರ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೊಟ್ಟಿದ್ದಾರೆ. ಆಲ್ ಹ್ಯಾವ್ ಟು ಗೋ ಆ್ಯಂಡ್ ವರ್ಕ್ ಇನ್ ಎಲ್ಲಿ ಕೋಲಾರಲ್ಲಿ ಅವರು ಯೂನಿಟ್ ಇದೆ, ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ಜಾಬ್ ಆಫರ್ ಮಾಡಿದ್ದಾರೆ, ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ದೇ ಆರ್ ಆಲ್ ಟ್ರೈನೀಸ್ ಇನ್ ದ ಬಿಗಿನಿಂಗ್. ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾಲೇಜಿನ ಬರುವಂಥ ಗ್ರ್ಯಾಜುಯೇಟ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಕ್ಕಾಗಿ ಕಂಪ್ನಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಪ್ರಿನ್ಸಿಪಾಲ್ ಮತ್ತು ಸ್ಟಾಫ್ ಮೆಂಬರ್ಸ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಮತ್ತು ಎಲ್ಲ ಅಪಾಯಿಂಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಥ್ಯಾಂಕ್ ಯು. ಬಳಿಕ ಮಾತನಾಡಿದ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಮಹದೇವಪ್ಪ ರಾಂಪುರಿ ಅವರು ಅತ್ಯಂತ ಹೆಚ್ಚು ವಿದ್ಯಾರ್ಥಿನಿಯರು ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ. ಇವರೆಲ್ಲರನ್ನ ಕಂಪನಿಯ ನರ್ಸಾಪುರ್ ಕೋಲಾರ ಜಿಲ್ಲೆಗೆ ನೇಮಕಾತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಬರ್ಸೋಕೆಲ್ಲಿ ಸಂಸ್ಥೆಯಿಂದ ಹುಡುಗರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು. ಆ ಕ್ಯಾಂಪಸ್ ಇಂಟರ್ವ್ಯೂಲ್ಲಿ ನಮ್ಮ ವುಮೆನ್ಸ್ ಪಾಲಿಟೆಕ್ನಿಕ್ ಕಾಲೇಜಿನಿಂದ 67 ವಿದ್ಯಾರ್ಥಿಗಳನ್ನು ಆಯ್ಕೆಯಾಗಿದ್ದಾರೆ. ಈ ರೀಜನಲ್ಲಿ ಮೊದಲ ಬಾರಿಗೆ ವುಮೆನ್ಸ್ ಪಾಲಿಟೆಕ್ನಿಕ್ನಿಂದ ಇಂಥ ದೊಡ್ಡ ಸ್ಟೂಡೆಂಟ್ ಸೆಲೆಕ್ಷನ್ ಆಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸಿದಂಥ ಪ್ರಿನ್ಸಿಪಾಲ್ರು ಹಾಗೂ ಟೀಚರ್ಸ್ಗೆ ಅಭಿನಂದನೆ ಸಲ್ಲಿಸ್ತೇನೆ, ನನ್ನ ಪರವಾಗಿ ಹಾಗೂ ಮ್ಯಾನೇಜ್ಮೆಂಟ್ ಪರವಾಗಿ. ಹಾಗೂ ಈ ಥರ ಪ್ಲೇಸ್ಮೆಂಟ್ ಆಗೋದ್ರಿಂದ ಉಳಿದ ಸ್ಟೂಡೆಂಟ್ಸಿಗೆ ಮನೋಭಾವನೆ ಹೆಚ್ಚಾಗುತ್ತೆ, ಇಂಪಾರ್ಟೆನ್ಸ್ ಆಗುತ್ತೆ, ಅಯ್ಯೋ ಈ ಥರ ಪ್ಲೇಸ್ಮೆಂಟು ಚೆನ್ನಾಗಿದೆ ಅಂತ. ಸೊ ಈ ಥರ ಇಂಥ ಒಳ್ಳೆಯ ಅವಕಾಶಗಳನ್ನು ಕಾಲೇಜಲ್ಲಿ ಕೊಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯಿಂದ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಉನ್ನತ ಮೇರೆಗೆ ಬೆಳೆಯಲಿ ಅಂತ ನನ್ನ ಹರ್ಷ. ಅಂಕಿತಾ ಫ್ರಮ್ HK ವುಮೆನ್ಸ್ ಪಾಲಿಟೆಕ್ನಿಕ್ ಆರ್ಕಿಟೆಕ್ಚರ್ ಬ್ರಾಂಚ್. ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು ಪರ್ಸೋಲಿ ಕಂಪ್ನಿಯಿಂದ ಆ್ಯಂಡ್ 67 ಸ್ಟೂಡೆಂಟ್ಸ್ ಆರ್ ಸೆಲೆಕ್ಟೆಡ್ ಫಾರ್ ದಟ್ ಕಂಪ್ನಿ ಆ್ಯಂಡ್ ವಿ ಆರ್ ವರ್ಕಿಂಗ್ ಇನ್ ಕೋಲಾರ್ ನಿಯರ್ ನರ್ಸಾಪುರ್. ನನ್ನ ಹೆಸರು ಕೃತಿಕಾ BN ಫ್ರಮ್ HK ವುಮೆನ್ಸ್ ಪಾಲಿಟೆಕ್ನಿಕ್ ಕಾಲೇಜ್. ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದು ನಂಗೆ ಭಾಳ ಖುಷಿ ಆಗ್ಯದ. ಮ್ಯಾನೇಜ್ಮೆಂಟ್ದವ್ರಿಗೆ ಮತ್ತು ಸ್ಟಾಫ್ದವ್ರಿಗೆ ಐಫೋನ್ ಮೇಲೆ ವರ್ಕ್ ಅದ ರೀ ಸರ್. ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪ್ನಿಲಿಂತ ಸೆಲೆಕ್ಷನ್ ಆಗಿದ್ದೇವೆ ರೀ ಅಷ್ಟು ಮಂದಿ. ಭಾಳ ಖುಷಿ ಆಗಿದ್ರಿ ಸರ್. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್, ಅರುಣ್ ಕುಮಾರ್ ಪಾಟೀಲ್, ಸಾಯಿನಾಥ್ ಪಾಟೀಲ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಅನಿಲ್ ಕುಮಾರ್ ಮರ್ಗೋಳ್, ನಾಗಣ್ಣ ಘಂಟಿ, ಡಾಕ್ಟರ್ ಶಿವಾನಂದ್ ಮೇಲ್ಕುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಸಿಟಿ ಸೆಂಟರ್ ಮಾಲ್ ಬಳಿ ನೂತನವಾಗಿ ಸ್ಥಾಪಿಸಲಾದ SA ಮಂಗಲ್ಗಿ ಮೆನ್ಸ್ ಬ್ಯೂಟಿ ಕೇರ್ ಸಲೂನ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಜಗತ್ವೃತ್ತದ ಬಳಿಯ ಸಿಟಿ ಸೆಂಟರ್ ಮಾಲ್ ಎದುರುಗಡೆ SM ಮಂಗಲ್ಗಿ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಸ್ಥಾಪಿಸಲಾದ SA ಮಂಗಲ್ಗಿ ಮೆನ್ಸ್ ಬ್ಯೂಟಿ ಕೇರ್ ಸಲೂನ್ ಶಾಪ್ ಅನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್ ಅವರು ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಕಾಲದಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಕ್ಷೌರವವನ್ನು ಮಾಡಿಸಿಕೊಳ್ಳುತ್ತಿದ್ದೆವು. ಆದರೆ ಇಂದಿನ ವಿದ್ಯಾರ್ಥಿಗಳು ಹೈಫೈ ಜೀವನವನ್ನ ಸ್ಪೆಂಡ್ ಮಾಡುತ್ತಿದ್ದು ಅತ್ಯುತ್ತಮ ಟೆಕ್ನಾಲಜಿಗೆ ಮಾರು ಹೋಗುತ್ತಿದ್ದಾರೆ. ಹೀಗಾಗಿ ಇಂತಹದೊಂದು ಸಲೂನ್ ಕಲಬುರಗಿಗೆ ಅಗತ್ಯವಾಗಿತ್ತು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ಬೆಳೆಯುತ್ತಿರುವ ನಗರ, ಅಷ್ಟೇ ಹಿಂದುಳಿದಿರತಕ್ಕಂಥ ಹಣೆಪಟ್ಟಿ ಇತ್ತು. ಆದರೆ ಇವತ್ತು ನಾವು 4-5 ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್, ಈ 371 ಬಂದ ಮೇಲೆ ಭಾಳಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಇಲ್ಲಿ ಹೊರಗಿನಿಂದ ಭಾಳಷ್ಟು ಜನ ಬರ್ತಾರೆ. ಬಂದಾಗ ಭಾಳ ಸ್ವಚ್ಛವಾದಂಥ ಸೊಫಿಸ್ಟಿಕೇಟೆಡ್ ಭಾಳ ಸುಂದರವಾದಂಥ ಇವತ್ತೇನು ಇಲ್ಲಿ ಮಾಡಿದ್ದಾರೆ ದೊಡ್ಡದು ಹೇರ್ ಕಟ್ಟಿಂಗ್
ಇದು ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲ ಹಳೆಯ ಕಾಲದಲ್ಲಿ ಡೆಬ್ಬಿನಿಂದ ಮನೆ ಬಂದು ಕಟ್ಟಿ ಮೇಲೆ ಕೂತು ಮಾಡ್ಕೊಂಡು ನೋಡಿದ್ವಿ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ಹುಡುಗರು ಮೆಚ್ಚೋದಿಲ್ಲ. ಇಂಥ ಒಂದು ದುಕಾನುಗಳನ್ನು ಅವಶ್ಯಕತೆ ಇದೆ. ಇದನ್ನು ನಮ್ಮ SA ಮಂಗಲಿಗೆಯವರು, ಶಶಿಕಾಂತ್ ಅವರು, ಅಮರೇಶ್ ಅವರು, ಮಂಗಲಿಗೆ ಬಂಧುಗಳು ಇವತ್ತು ಭಾಳ ಒಂದು ಒಳ್ಳೆಯ ಫರ್ನಿಚರ್ ಮಾಡಿ ಭಾಳ ಚೆನ್ನಾಗಿರ್ತಕ್ಕಂಥ ದೊಡ್ಡದಾದಂಥ ದುಕಾನನ್ನು ಇವತ್ತು ತೆಗೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಗ್ರಾಹಕರಿಗೂ ಕೂಡ ಎಲ್ಲರೂ ಇದರ ಅನುಕೂಲತೆಯನ್ನು ಹೃದಯ ಮಧ್ಯಭಾಗದಂತಾರೆ ಆದಂಥ ಸ್ಥಳ ಸಿಕ್ಕಿದೆ ಇವರಿಗೆ. ಇಲ್ಲಿ ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಶಾಪನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಭಗವಂತ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ. ಈಗಾಗಲೇ ಹೇಳ್ದಂಗೆ ಕಲಬುರಗಿ ನಗರದಲ್ಲಿ ಒಂದು ಸುಸಜ್ಜಿತವಾದ ಸ್ವಚ್ಛವಾದಂಥ ಮೆನ್ಸ್ ಪಾರ್ಲರ್ ಅವಶ್ಯಕತೆ ಇತ್ತು. ಇಲ್ಲಿ ಕಲಬುರಗಿ ಸೂಪರ್ ಮಾರ್ಕೆಟ್ನಲ್ಲಿ ಯಾವುದೇ ಅಂಗಡಿಗಳು ಇರಲಿಲ್ಲ. ಈ ಅಂಗಡಿಯಿಂದ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗುತ್ತೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ SA ಮಂಗಲಿಗೆ ಅವರ ಒಂದು ಮೆನ್ಸ್ ಪಾರ್ಲರ್ ಇದೆ. ಇದು ಇನ್ನೂ ಪ್ರಸಿದ್ಧಿ ಪಡೀಲಿ. SA ಮಂಗಲಿಗೆ ಅಂತ ಹೊಸ ಸಲೂನ್ ಓಪನ್ ಆಗಿದೆ. ಇಲ್ಲಿ ಸಿಟಿ ಸೆಂಟರ್ ಎದುರುಗಡೆ ಸಮುದ್ರ ಕಾಂಪ್ಲೆಕ್ಸ್ನಲ್ಲಿ ಒಂದು ಹೈಜೀನ್ ಆಗಿ ಎಲ್ಲ ಥರ ಮೇಂಟೈನ್ ಮಾಡುವಂಥ ಒಂದು ಸಲೂನ್ ಓಪನ್ ಆಗಿದೆ. ದಯವಿಟ್ಟು ಗ್ರಾಹಕರು ಇಲ್ಲಿ ಬಂದು ವಿಸಿಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸರ್ ಇಲ್ಲಿ ಫೇಶಿಯಲ್, ಹೇರ್ ಕಟ್, ಹೇರ್ ಸ್ಪಾ ಮತ್ತು ಸ್ಟ್ರೈಟಿಂಗ್ ಎಲ್ಲ ಥರನ ಹೇರ್ ಕಟ್, ಎಲ್ಲ ಥರನ ಫೇಶಿಯಲ್ನು ಎಲ್ಲ ಥರನ ಅವೈಲೇಬಲ್ ಸರ್ವಿಸ್ ಇದೆ ಸರ್ ನಮ್ಮ ಹತ್ರ. ಒಂದು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇವತ್ತು ಈ ಒಂದು ಬಿಸ್ನೆಸ್ಸಲ್ಲಿ ಮೊದಲು ಒಂದು ಸವಿತಾ ಸಮಾಜದವ್ರದ್ದೇ ಅಂತ ಒಂದು ಬಿಸ್ನೆಸ್ ಇತ್ತು, ಉದ್ಯೋಗ ಇತ್ತು. ಆದರೆ ಇವತ್ತು ಎಲ್ಲ ಥರ ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಎಲ್ಲ ಬಿಸ್ನೆಸ್ಸಲ್ಲಿ ಆಗ್ತಾಯಿದ್ದಾರೆ. ಮತ್ತು ಸ್ಪೆಷಲಾಗಿ ಹೇಳಬೇಕಂದ್ರೆ ಹೊರಗಿನ ಜನ ಬಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ನಾವು ನಮ್ಮ ಗುಲ್ಬರ್ಗ ಲೋಕಲ್ ಜನರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ನಮ್ಮವ್ರಿಗೆ ಆದಂಥವ್ರಿಗೆ ನಮ್ಮವ್ರಿಗೆ ಸಪೋರ್ಟ್ ಮಾಡಿರಿ, ಲೋಕಲ್ ಇದ್ದವರಿಗೆ ಸಪೋರ್ಟ್ ಮಾಡಿರಿ. ಹೊರಗಿನವ್ರು ಬಂದಂಥ ರಾಜಸ್ಥಾನ, UP ಎಲ್ಲಿಂದ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವ್ರು ಯಾವ ಥರ ಇರ್ತಾರೆ ಜನ ಗೊತ್ತಿಲ್ಲ. ಆದರೆ ನಮ್ಮವರಿಗೆ ಎಲ್ಲರೂ ಬಂದು ಇಲ್ಲಿ ಹೆಚ್ಚಿನ ರೀತಿಯಿಂದ ಇಲ್ಲಿ ಸುಸಜ್ಜಿತವಾದ ಎಲ್ಲ ಸೌಕರ್ಯಗಳ ಒಂದು ಮೆನ್ಸ್ ಪಾರ್ಲರ್ ಮಾಡಿದ್ದಾರೆ. ಅದಕ್ಕೆ ಇದು ಗ್ರಾಹಕರು ಉಪಯೋಗ ಮಾಡಿಕೊಂಡು ನಮ್ಮ ಲೋಕಲ್ದವರಿಗೆ ಒಂದು ಆದ್ಯತೆ ಕೊಡಬೇಕಾಗಿ ತಮ್ಮೆಲ್ಲರ ಬಳಿ ವಿನಂತಿ ಮಾಡ್ತಾರೆ. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದ ಮಂಗಲ್ಗಿ ಪರಿವಾರದ ಸ್ನೇಹಿತರು ಹಾಗೂ ಮುಖಂಡರು SM ಮಂಗಲ್ಗಿ ಅವರಿಗೆ ಶುಭ ಹಾರೈಸಿದ್ರು. ಸಮಾರಂಭದಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಹುಲಿಗೆಪ್ಪ ಕನಕಗಿರಿ, ಗಣೇಶ್ ವಳ್ಕೇರಿ, ಶಶಿ ಮಂಗಲ್ಗಿ, ಅಮರೇಶ್ ಮಂಗಲ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಶಹಬಾಜಾರ್ ಬಡಾವಣೆಯ ಕಬಾಡ ಗಲ್ಲಿಯಲ್ಲಿರುವ ಶ್ರೀ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ವೈಕುಂಠ ಏಕಾದಶಿ ಉತ್ಸವವು ಅದ್ಧೂರಿಯಾಗಿ ಜರುಗಿತು. ನಗರದ ಶಹಬಾಜಾರ್ ಬಡಾವಣೆಯಲ್ಲಿರುವ ಕಬಾಡ ಗಲ್ಲಿಯ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ರಾಜ್ಪೂತ್ ಸಮುದಾಯದ ಹಾಗೂ ಮಹಿಳಾ ಮಂಡಳದ ವತಿಯಿಂದ ಶ್ರೀ ವೈಕುಂಠ ಏಕಾದಶಿಯ ನಿಮಿತ್ತ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಮೊದಲನೇ ದಿನವಾದ ಇಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆ ನೆರವೇರಿಸುವುದರ ಜೊತೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ದೇವಸ್ಥಾನ ಸಮಿತಿಯ ಸದಸ್ಯರು ತಿಳಿಸಿದ್ದಾರೆ. ಇನ್ನು ನಾಳೆ ಸಹ ಕಾರ್ಯಕ್ರಮಗಳು ಮುಂದುವರೆಯಲಿದ್ದು, ದ್ವಾದಶಿಯ ಅಂಗವಾಗಿ ಮಹಾಪ್ರಸಾದ ಹಾಗೂ ವಿಶೇಷ ಪೂಜೆ ನೆರವೇರಲಿದೆ ಎಂದು महिला मंडलीय मुखंडरू ತಿಳಿಸಿದ್ದಾರೆ. खड़गपुरा शाहबाजार गुलबर्गा में वैकुंठ एकादशी मनाया जा रहा है. इस वैकुंठ एकादशी का महत्व है
कि आज वैकुंठ द्वार एक साल में एक बार ही खुलता है। इस द्वार का मुख्य रूप है कि इस द्वार से जो निकलता है, इस द्वार से जो जाता है वो वैकुंठ धाम पहुंचता है, उसको पुण्य प्राप्त होती है। इसलिए हम हर साल की तरह इस साल भी आज वैकुंठ एकादशी मनाया गया है और इस अवसर पर अनेक भजन कार्यक्रम भी हुआ है और कल द्वादशी के दिन महाप्रसाद भी रखा गया है। आज श्री अनंत शयन बालाजी मंदिर खड़गरपुरा शाह बाज़ार में अनंत शयन मंदिर में हम सारे राजपूत महिला मंडल और राजपूत समाज के सब लोग मिलके वैकुंठ एकादशी का उत्सव मना रहे हैं। और आज वैकुंठ एकादशी का तो अभी तो सभी को बोलने की ज़रूरत ही नहीं है। वैकुंठ एकादशी की महिमा इतनी है कि पूछो मत। इसको पुत्रदा एकादशी भी कहते हैं, मोक्षदा एकादशी भी कहते हैं। जो मोक्ष चाहता है उपवास करने से तो वो कहते हैं कि वो सीधा स्वर्ग को जाता है। आज पूरे स्वर्ग के द्वार खुले होते हैं। भगवान से सभी जने यही प्रार्थना करते हैं कि अपना घर परिवार, अपने बच्चे सब अच्छा रहे, सब अच्छे से सब अपने परिवार में चले बोल के आज ये वैकुंठ एकादशी मनाई जाती है। ये वैकुंठ एकादशी जो है अपने विष्णु भगवान को समर्पित है। हम सारे लोग मिलके इस त्यौहार को बहुत धूमधाम से मनाते हैं। आज महाप्रसाद भी हम लोग सब मिलके महाप्रसाद का आयोजन करे थे। कल भी द्वादशी होती है। द्वादशी के दिन भी हम लोग महाप्रसाद रखते हैं। 12 बजे से भजन होते हैं, 1 बजे से महाप्रसाद होता है। सभी गुलबर्गा वासियों से विनती है कि कल अनंत शयन मंदिर में आके दर्शन करें, महाप्रसाद लिए। और आज के इस वैकुंठ एकादशी के उपलक्ष्य में उपस्थित सभी जितने भी भक्तजन यहाँ पर पधारे हैं, हम सभी महिलाएं तथा सभी का हार्दिक अभिनंदन करते हैं। आज सुबह से ही आज वैकुंठ एकादशी का कार्यक्रम प्रारंभ हो गया है, जिसके शुरुआत में आरती 8 बजे आरती तथा अब 10 बजे से भजन प्रारंभ हो गया है। और भजन के तत्पश्चात यहाँ पर फलार का भी यहाँ पर व्यवस्था की गई है। आप सभी भक्तों से हमारी विनम्र प्रार्थना है यहाँ पर उपस्थित होकर आज के इस कार्यक्रम का आनंद लें और इसका नारायण श्रीमन नारायण ಸಮಾರಂಭದಲ್ಲಿ ದೇವಸ್ಥಾನ ಸಮಿತಿಯ ಅನಿತಾ ಸಾಡಿವಾಲ್, ಶೋಭಾ ದುಬೆ, ವಸಂತಿ ಪಾಠಕ್, ಗಂಗಾ ತಿವಾರಿ, ಲೀಲಾ, ರುಕ್ಮಿಣಿಬಾಯಿ, ಅವಂತಿಕಾ ದುಬೆ, ಅನಿತಾ ಸಿಂಗ್ ಸೇರಿದಂತೆ ರಾಜ್ಪೂತ್ ಸಮುದಾಯದ ಮುಖಂಡರು ಹಾಗೂ ಮಹಿಳಾ ಮಂಡಳಿಯ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಳಗಿ ತಾಲೂಕಿನ ಸೂಗೂರಿನ ಸುಕ್ಷೇತ್ರ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ವೈಕುಂಠ ಏಕಾದಶಿ. ಸೇಂಟ್ ಮೇರಿ ಸ್ಕೂಲ್ನಲ್ಲಿ ನಡೆದ ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಶೈಕ್ಷಣಿಕ ಕಾರ್ಯಾಗಾರ. ಉತ್ತರ ಪ್ರದೇಶದ ಪ್ರಯಾಗರಾಜ್ ಕುಂಭಮೇಳಕ್ಕೆ ಬೈಕ್ ಮೇಲೆ ತೆರಳಿದ ಯುವಕರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಅತ್ಯಾಧುನಿಕ ಎಸ್ಎ ಮಂಗಲಗಿ ಸಲೂನ್. ಶಹಾಬಾಜಾರ್ ಅನಂತ ಶಯನ ಬಾಲಾಜಿ ಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿದ ವೈಕುಂಠ ಏಕಾದಶಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.